ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ವಿಡಿಯೋ. ಸೊ ನನ್ನ ಒಂದು ಮೊದಲನೇ ವಿಡಿಯೋಗೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಪೋರ್ಟ್ ಸಿಗಲಿ ಅಂತ ಬಯಸ್ತಾ, ನಿಮಗೆ ತಮಿಳ್ ನೋಡಿದ ತಕ್ಷಣ ಗೊತ್ತಿರುತ್ತೆ ಏನು ಟಾಪಿಕ್ಕು ಅಂತ. ಸೊ ನಮ್ಮ ಜೀವನ ಬದಲಾವಣೆಯ ಮೊದಲ ಮೆಟೀರಿಯಲ್ ಯಾವುದಪ್ಪ ಅಂತಂದರೆ ಆಲೋಚನೆ, ಪ್ರಯತ್ನ ಮತ್ತು ಮೈಂಡ್ಸೆಟ್ ಇರಬೇಕು. ಸೊ ಯಾವ ರೀತಿ ಆಲೋಚನೆ ಮಾಡಬೇಕು, ನಾವು ಏನಾದರೂ ಒಂದು ಹೊಸ್ದಾಗಿ ಮಾಡ್ತಾಯಿದ್ದೀವಿ ಅಂತಂದಾಗ ನಮಗೆಲ್ಲ ನೆಗೆಟಿವ್ ಥಾಟ್ಸೇ ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿ ನಾವು ಪಾಸಿಟಿವ್ ವೇಯಲ್ಲಿ ಥಿಂಕ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಆವಾಗ ಮಾತ್ರ ನಮಗೆ ಒಂದು ಒಳ್ಳೆಯ ರಿಸಲ್ಟ್ ಬರೋಕ್ಕೆ ಸಾಧ್ಯ. ಸೊ ಮತ್ತು ಆಲೋಚನೆ ಮಾಡಿದ್ರ ತಕ್ಷಣ ನಮಗೆ ರಿಸಲ್ಟ್ ಸಿಗ್ಬಿಡುತ್ತಾ? ಇಲ್ಲ. ಸೊ ನಾವು ಪ್ರಯತ್ನ ಮಾಡಬೇಕು. ಯಾವ ಥರ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರಬೇಕು. 1-2 ದಿವಸ ಮಾಡೋದು, ಮತ್ತು 4 ದಿವಸ ಬಿಟ್ಬಿಡೋದು, ಮತ್ತು ಮಾಡೋದು ಮತ್ತೆ ಬಿಡೋದು, ಆ ಥರ ಮಾಡಬಾರ್ದು. ನೀನು ಇವತ್ತು ಅಂದ್ಕೊಂಡ್ರೆ ನೀನು ಯಾವತ್ತವರೆಗೂ ಅದರಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಯಶಸ್ವಿ ಆಗ್ತೀಯೋ ಅಲ್ಲಿವರೆಗೂ ನಿನ್ನ ಪ್ರಯತ್ನ ಆಗ್ತಾ ಇರಬೇಕು. ಮತ್ತು ಮೈಂಡ್ಸೆಟ್ಟು, ಅಯ್ಯೋ ಇವತ್ತಾಗಲ್ಲ, ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ನಾಳೆ ಮಾಡ್ತೀನಿ ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಲ್ಲ. ಸೊ ಅದನ್ನು ಫಸ್ಟು ಮಾಡೋದನ್ನು ನಿಲ್ಲಿಸ್ಬೇಕು. ಯಾವತ್ತು ನಾವು ಪೋಸ್ಟ್ಪೋನ್ ಮಾಡ್ದಿರಾ ಇವತ್ತಿನ ಕೆಲಸ ಇವತ್ತು ಮಾಡ್ತೀವೋ ಆವತ್ತು ಮಾತ್ರ ನಾವು ಲೈಫಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವು ಇದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿ ಒಂದು ಲೈಫಲ್ಲಿ ಒಂದು ಒಳ್ಳೆ ಗುರಿನ ಇಟ್ಕೊಳ್ಳಿ. ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ಮಾಡೋಕ್ಕೆ ಬಯಸಿ. ಎಲ್ಲರೂ ಬದುಕ್ತಾರೆ, ಆದರೆ ಇದೇ ಥರ ಬದುಕಬೇಕು ಅಂದ್ಕೊಳ್ಳೋ ಒಂದು ಮೈಂಡ್ಸೆಟ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ, ಸೊ ನನ್ನ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಮತ್ತು ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.